ವೆಲ್ಕಮ್ ಬ್ಯಾಕ್. ಮೂಡ ವಾಲ್ಮೀಕಿ ಹಗರಣಗಳಿಂದ ಹೆಸರು ಹಾಳು ಮಾಡಿಕೊಂಡಿರುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಕಂಟಕ ಶುರುವಾಗಿದೆ. DCM DK ಶಿವಕುಮಾರ್ ಅವರ ಕನಸಿನ ಯೋಜನೆಯಾದಂಥ ಟನಲ್ DPR ಲೋಪ ಹೊಸ ತಲೆನೋವನ್ನು ತಂದೊಡ್ಡಿದೆ. ಮತ್ತೊಂದು ಭ್ರಷ್ಟಾಚಾರದಲ್ಲೇ ಸಿಲುಕಿತ ಸರ್ಕಾರ. ಡಿಕೆಶಿ ಕನಸಿನ ಯೋಜನೆಯಲ್ಲೂ ಗೋಲ್ಮಾಲ್. ಬೆಂಗಳೂರು ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವ DPR ಕೋಲಾಹಲ ಎಬ್ಬಿಸಿದೆ. ಇದರಲ್ಲಾದ ಲೋಪಗಳು ಸರ್ಕಾರಕ್ಕೆ ತಲೆನೋವು ತಂದಿದೆ. ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಮಾಡಿಕೊಂಡಿದೆ. DPR ಮಿಸ್ಟೇಕ್ ಕುರಿತು ಭಾರಿ ಚರ್ಚೆ ನಡೆಯುತ್ತಿದೆ. ಸುರಂಗ ರಸ್ತೆ ನಿರ್ಮಾಣ ಯೋಜನೆಯನ್ನ ಮರುಪರಿಶೀಲಿಸುವಂತೆ ಸಂಸದ PC ಮೋಹನ್ BBMP ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. DPR ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಆಗ್ರಹ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ಪ್ರಾಜೆಕ್ಟ್ ಭಾರಿ ವಿವಾದ ಸೃಷ್ಟಿಸಿತ್ತು. DPR ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಸಂಸದ PC ಮೋಹನ್ ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ನೋಡಿದ್ರೆ DPR ತರಾತುರಿಯಲ್ಲಿ ಮಾಡಿದ್ದಾರೆ. ಯಾವುದೋ ಒಂದು ಕೆಟ್ಟ ಇಂಟೆನ್ಷನ್ ಅಲ್ಲಿ ಮಾಡಿರುವಂಥದ್ದು. ಯಾವುದೇ ಬೆಂಗಳೂರಿನ ಅಭಿವೃದ್ಧಿಗಾಗ್ಲಿ ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಲಿಕ್ಕೆ ಇದು ಯಾವುದು ಮಾಡಿಲ್ಲ. ಈಗ 106 ಕೋಟಿ ರೂಪಾಯಿಯನ್ನು ಇವಾಗ DPR ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅವನು DPR ಮಾಡಿಲ್ಲ, ಅಲ್ಲೇ ದುಡ್ಡು ಮಾಡಕ್ ಶುರು ಮಾಡಿದ್ದಾರೆ. ಏನು ನೀವು ಯಾವುದೋ ಒಂದು ಮುಂಬೈಯಲ್ಲಿ ನಡೀತಾ ಇರೋ ಪ್ರಾಜೆಕ್ಟ್ನ ಇವ್ರು ತಗೊಂಡು ಬಂದು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲೇ ದುಡ್ಡು ಮಾಡಿದ್ದಾರೆ. ಮುಂಬೈ ಟನೆಲ್ ಪ್ರಾಜೆಕ್ಟ್ನ DPR ಕಾಪಿ ಪೇಸ್ಟ್ ಆಗಿದೆ. ಇದೊಂದು ದೊಡ್ಡ ಹಗರಣ ಎಂದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಈ ಹೊಸ ಟೆನ್ಷನ್ಗೆ ಸಿದ್ದು ಸರ್ಕಾರ ಯಾವ ಮದ್ದು ಹುಡುಕಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮೂಡ ವಾಲ್ಮೀಕಿ ಹಗರಣಗಳಿಂದ ಹೆಸರು ಹಾಳು ಮಾಡಿಕೊಂಡಿರುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಕಂಟಕ ಶುರುವಾಗಿದೆ. DCM DK ಶಿವಕುಮಾರ್ ಅವರ ಕನಸಿನ ಯೋಜನೆಯಾದಂಥ ಟನಲ್ DPR ಲೋಪ ಹೊಸ ತಲೆನೋವನ್ನು ತಂದೊಡ್ಡಿದೆ. ಮತ್ತೊಂದು ಭ್ರಷ್ಟಾಚಾರದಲ್ಲೇ ಸಿಲುಕಿತ ಸರ್ಕಾರ. ಡಿಕೆಶಿ ಕನಸಿನ ಯೋಜನೆಯಲ್ಲೂ ಗೋಲ್ಮಾಲ್. ಬೆಂಗಳೂರು ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವ DPR ಕೋಲಾಹಲ ಎಬ್ಬಿಸಿದೆ. ಇದರಲ್ಲಾದ ಲೋಪಗಳು ಸರ್ಕಾರಕ್ಕೆ ತಲೆನೋವು ತಂದಿದೆ. ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಮಾಡಿಕೊಂಡಿದೆ. DPR ಮಿಸ್ಟೇಕ್ ಕುರಿತು ಭಾರಿ ಚರ್ಚೆ ನಡೆಯುತ್ತಿದೆ. ಸುರಂಗ ರಸ್ತೆ ನಿರ್ಮಾಣ ಯೋಜನೆಯನ್ನ ಮರುಪರಿಶೀಲಿಸುವಂತೆ ಸಂಸದ PC ಮೋಹನ್ BBMP ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. DPR ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಆಗ್ರಹ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ಪ್ರಾಜೆಕ್ಟ್ ಭಾರಿ ವಿವಾದ ಸೃಷ್ಟಿಸಿತ್ತು. DPR ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಸಂಸದ PC ಮೋಹನ್ ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ನೋಡಿದ್ರೆ DPR ತರಾತುರಿಯಲ್ಲಿ ಮಾಡಿದ್ದಾರೆ. ಯಾವುದೋ ಒಂದು ಕೆಟ್ಟ ಇಂಟೆನ್ಷನ್ ಅಲ್ಲಿ ಮಾಡಿರುವಂಥದ್ದು. ಯಾವುದೇ ಬೆಂಗಳೂರಿನ ಅಭಿವೃದ್ಧಿಗಾಗ್ಲಿ ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಲಿಕ್ಕೆ ಇದು ಯಾವುದು ಮಾಡಿಲ್ಲ. ಈಗ 106 ಕೋಟಿ ರೂಪಾಯಿಯನ್ನು ಇವಾಗ DPR ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅವನು DPR ಮಾಡಿಲ್ಲ, ಅಲ್ಲೇ ದುಡ್ಡು ಮಾಡಕ್ ಶುರು ಮಾಡಿದ್ದಾರೆ. ಏನು ನೀವು ಯಾವುದೋ ಒಂದು ಮುಂಬೈಯಲ್ಲಿ ನಡೀತಾ ಇರೋ ಪ್ರಾಜೆಕ್ಟ್ನ ಇವ್ರು ತಗೊಂಡು ಬಂದು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲೇ ದುಡ್ಡು ಮಾಡಿದ್ದಾರೆ. ಮುಂಬೈ ಟನೆಲ್ ಪ್ರಾಜೆಕ್ಟ್ನ DPR ಕಾಪಿ ಪೇಸ್ಟ್ ಆಗಿದೆ. ಇದೊಂದು ದೊಡ್ಡ ಹಗರಣ ಎಂದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಈ ಹೊಸ ಟೆನ್ಷನ್ಗೆ ಸಿದ್ದು ಸರ್ಕಾರ ಯಾವ ಮದ್ದು ಹುಡುಕಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮೂಡ ವಾಲ್ಮೀಕಿ ಹಗರಣಗಳಿಂದ ಹೆಸರು ಹಾಳು ಮಾಡಿಕೊಂಡಿರುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಕಂಟಕ ಶುರುವಾಗಿದೆ. DCM DK ಶಿವಕುಮಾರ್ ಅವರ ಕನಸಿನ ಯೋಜನೆಯಾದಂಥ ಟನಲ್ DPR ಲೋಪ ಹೊಸ ತಲೆನೋವನ್ನು ತಂದೊಡ್ಡಿದೆ. ಮತ್ತೊಂದು ಭ್ರಷ್ಟಾಚಾರದಲ್ಲೇ ಸಿಲುಕಿತ ಸರ್ಕಾರ. ಡಿಕೆಶಿ ಕನಸಿನ ಯೋಜನೆಯಲ್ಲೂ ಗೋಲ್ಮಾಲ್.
ಬೆಂಗಳೂರು ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವ ಡಿಪಿಆರ್ ಕೋಲಾಹಲ ಎಬ್ಬಿಸಿದೆ. ಇದರಲ್ಲಾದ ಲೋಪಗಳು ಸರ್ಕಾರಕ್ಕೆ ತಲೆನೋವು ತಂದಿದೆ. ಇತ್ತ ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಮಾಡಿಕೊಂಡಿದೆ. ಡಿಪಿಆರ್ ಮಿಸ್ಟೇಕ್ ಕುರಿತು ಭಾರಿ ಚರ್ಚೆ ನಡೆಯುತ್ತಿದೆ. ಸುರಂಗ ರಸ್ತೆ ನಿರ್ಮಾಣ ಯೋಜನೆಯನ್ನ ಮರುಪರಿಶೀಲಿಸುವಂತೆ ಸಂಸದ ಪಿಸಿ ಮೋಹನ್ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಡಿಪಿಆರ್ ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಆಗ್ರಹ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ಪ್ರಾಜೆಕ್ಟ್ ಭಾರಿ ವಿವಾದ ಸೃಷ್ಟಿಸಿತ್ತು. ಡಿಪಿಆರ್ ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ನೋಡಿದ್ರೆ ಡಿಪಿಆರ್ ತರಾತುರಿಯಲ್ಲಿ ಮಾಡಿದ್ದಾರೆ. ಯಾವುದೋ ಒಂದು ಕೆಟ್ಟ ಇಂಟೆನ್ಷನ್ ಅಲ್ಲಿ ಮಾಡಿರುವಂಥದ್ದು. ಯಾವುದೇ ಬೆಂಗಳೂರಿನ ಅಭಿವೃದ್ಧಿಗಾಗ್ಲಿ ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಲಿಕ್ಕೆ ಇದು ಯಾವುದು ಮಾಡಿಲ್ಲ. ಈಗ 106 ಕೋಟಿ ರೂಪಾಯಿಯನ್ನು ಇವಾಗ ಡಿಪಿಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅವನು ಡಿಪಿಆರ್ ಮಾಡಿಲ್ಲ, ಅಲ್ಲೇ ದುಡ್ಡು ಮಾಡಕ್ ಶುರು ಮಾಡಿದ್ದಾರೆ. ಏನು ನೀವು ಯಾವುದೋ ಒಂದು ಮುಂಬೈಯಲ್ಲಿ ನಡೀತಾ ಇರೋ ಪ್ರಾಜೆಕ್ಟ್ನ ಇವ್ರು ತಗೊಂಡು ಬಂದು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲೇ ದುಡ್ಡು ಮಾಡಿದ್ದಾರೆ. ಮುಂಬೈ ಟನೆಲ್ ಪ್ರಾಜೆಕ್ಟ್ನ ಡಿಪಿಆರ್ ಕಾಪಿ ಪೇಸ್ಟ್ ಆಗಿದೆ. ಇದೊಂದು ದೊಡ್ಡ ಹಗರಣ ಎಂದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಈ ಹೊಸ ಟೆನ್ಷನ್ಗೆ ಸಿದ್ದು ಸರ್ಕಾರ ಯಾವ ಮದ್ದು ಹುಡುಕಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮೂಡಾ ವಾಲ್ಮೀಕಿ ಹಗರಣಗಳಿಂದ ಹೆಸರು ಹಾಳು ಮಾಡಿಕೊಂಡಿರುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಕಂಟಕ ಶುರುವಾಗಿದೆ. DCM DK ಶಿವಕುಮಾರ್ ಅವರ ಕನಸಿನ ಯೋಜನೆಯಾದಂಥ ಟನಲ್ DPR ಲೋಪ ಹೊಸ ತಲೆನೋವನ್ನು ತಂದೊಡ್ಡಿದೆ. ಮತ್ತೊಂದು ಭ್ರಷ್ಟಾಚಾರದಲ್ಲೇ ಸಿಲುಕಿತ ಸರ್ಕಾರ. ಡಿಕೆಶಿ ಕನಸಿನ ಯೋಜನೆಯಲ್ಲೂ ಗೋಲ್ಮಾಲ್. ಬೆಂಗಳೂರು ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವ ಡಿಪಿಆರ್ ಕೋಲಾಹಲ ಎಬ್ಬಿಸಿದೆ. ಇದರಲ್ಲಾದ ಲೋಪಗಳು ಸರ್ಕಾರಕ್ಕೆ ತಲೆನೋವು ತಂದಿದೆ. ಇತ್ತ ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಮಾಡಿಕೊಂಡಿದೆ. ಡಿಪಿಆರ್ ಮಿಸ್ಟೇಕ್ ಕುರಿತು ಭಾರಿ ಚರ್ಚೆ ನಡೆಯುತ್ತಿದೆ. ಸುರಂಗ ರಸ್ತೆ ನಿರ್ಮಾಣ ಯೋಜನೆಯನ್ನ ಮರುಪರಿಶೀಲಿಸುವಂತೆ ಸಂಸದ ಪಿಸಿ ಮೋಹನ್ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಡಿಪಿಆರ್ ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಆಗ್ರಹ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ಪ್ರಾಜೆಕ್ಟ್ ಭಾರಿ ವಿವಾದ ಸೃಷ್ಟಿಸಿತ್ತು. ಡಿಪಿಆರ್ ಮಾಡದೆ ಕಂಪನಿ ದುಡ್ಡು ಹೊಡೆದಿದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕುವಂತೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ನೋಡಿದ್ರೆ ಡಿಪಿಆರ್ ತರಾತುರಿಯಲ್ಲಿ ಮಾಡಿದ್ದಾರೆ. ಯಾವುದೋ ಒಂದು ಕೆಟ್ಟ ಇಂಟೆನ್ಷನ್ ಅಲ್ಲಿ ಮಾಡಿರುವಂಥದ್ದು. ಯಾವುದೇ ಬೆಂಗಳೂರಿನ ಅಭಿವೃದ್ಧಿಗಾಗ್ಲಿ ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಲಿಕ್ಕೆ ಇದು ಯಾವುದು ಮಾಡಿಲ್ಲ. ಈಗ 106 ಕೋಟಿ ರೂಪಾಯಿಯನ್ನು ಇವಾಗ ಡಿಪಿಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅವನು ಡಿಪಿಆರ್ ಮಾಡಿಲ್ಲ, ಅಲ್ಲೇ ದುಡ್ಡು ಮಾಡಕ್ ಶುರು ಮಾಡಿದ್ದಾರೆ. ಏನು ನೀವು ಯಾವುದೋ ಒಂದು ಮುಂಬೈಯಲ್ಲಿ ನಡೀತಾ ಇರೋ ಪ್ರಾಜೆಕ್ಟ್ನ ಇವ್ರು ತಗೊಂಡು ಬಂದು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲೇ ದುಡ್ಡು ಮಾಡಿದ್ದಾರೆ. ಮುಂಬೈ ಟನೆಲ್ ಪ್ರಾಜೆಕ್ಟ್ನ ಡಿಪಿಆರ್ ಕಾಪಿ ಪೇಸ್ಟ್ ಆಗಿದೆ. ಇದೊಂದು ದೊಡ್ಡ ಹಗರಣ ಎಂದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಈ ಹೊಸ ಟೆನ್ಷನ್ಗೆ ಸಿದ್ದು ಸರ್ಕಾರ ಯಾವ ಮದ್ದು ಹುಡುಕಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.